ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತಾನೆ ರಾಕಿಂಗ್ ಸ್ಟಾರ್ ಯಶ್ ಅವರು ಇವತ್ತು ಟಾಕ್ಸಿಕ್ ಮೂಲಕ ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ನರ್ತಕಿ ಮತ್ತು ಸಂತೋಷ್ನಲ್ಲಿ ಡಬಲ್ ಸಂಭ್ರಮ. ಫ್ಯಾನ್ಸ್ಗಳು ಇಲ್ಲೇ ಫ್ಯಾನ್ ಶೋನ ನೋಡಬೇಕು ಅನ್ನೋವಂಥ ಆಸೆಯ ಜೊತೆಗೇನೆ ಇಲ್ಲಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಒಂದು ದೊಡ್ಡ ಪ್ಯಾನ್ ವರ್ಲ್ಡ್ ಖುಷಿ ಫ್ಯಾನ್ಸ್ಗಳಲ್ಲಿ ಕಾಣಿಸ್ತಾ ಇದೆ. ಸರ್, ನೀವು ಕೂಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಯಶ್ ಅವರ ಒಂದು ಜರ್ನಿಯನ್ನು ನೋಡ್ಕೊಂಡು ಬಂದಿದ್ದೀರಾ. ತುಂಬ ಹಳೆ ಮಾತುಗಳು ನೆನಪಾಗುತ್ತೆ. ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಮೆರೀತಾ ಇರೋದು. ನಿಮ್ಮ ಇವತ್ತಿನ ಮೊದಲ ಖುಷಿ, ಫಸ್ಟ್ ರಿಯಾಕ್ಷನ್? ಸರ್, ಫಸ್ಟ್ ರಿಯಾಕ್ಷನ್ ನೆಕ್ಸ್ಟ್ ರಿಯಾಕ್ಷನ್ನು ಇದೇ ಇರುತ್ತೆ. ಫಸ್ಟ್ ರಿಯಾಕ್ಷನ್ ಇರುತ್ತೆ, ಸಂಜೆ ತನಕ ಇದೇ ರಿಯಾಕ್ಷನ್ನೇ. ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಗುತ್ತೆ, ನಾನು ಮಾಡ್ತೀನಿ, ನಾನು ಹೋಗ್ತೀನಿ ಅಂತಾನೆ. ಯಾಕಂದರೆ ನಾನು ಯಶ್ ಸರ್ ಅವ್ರನ್ನ KGF 2 ಅಲ್ಲೇ ಯಶ್ ಅವ್ರನ್ನ KGF 2 ಅಲ್ಲೇ ನಾನು ನಮ್ಮ ಸುಮಾರು ಫೈಟರ್ಸ್ ಎಲ್ಲ ಇದ್ದಾರೆ, ನಾವೆಲ್ಲ ಆ ಟೈಮಲ್ಲೇ ಅವ್ರಿಗೆಲ್ಲ ಎಸ್ಕಾಟ್ ಮಾಡ್ತಿದ್ವಿ. ಹೊಂಬಾಳೆ ಕಂಪ್ನಿಯಿಂದ ನಂತರ ಬೌನ್ಸರ್ಸ್ ಥರ, ಏನಂದರೆ ಅಲ್ಲಿ ಸೆಟ್ನೆಲ್ಲ ಕಾಪಾಡಬೇಕು. ಜನ ಏನು ಸರ್, ಅವರು ಬಂದರೆ ನಮ್ಮನ್ನೇ ತುಳ್ದಾಕ್ಬಿಡೋರು ಜನ, ಅಷ್ಟು ಫ್ಯಾನ್ಸ್ ಕ್ರೇಜು. ಆಂಧ್ರಾಗ ಹೋಗ್ಲಿ, ತೆಲಂಗಾಣ ಹೋಗ್ಲಿ, ಅವಾಗ್ಲೇ ಆ ಕ್ರೇಜು. ಇನ್ನು ಈ ಟಾಕ್ಸಿಕ್ಕು, ಈ ಫಸ್ಟ್ ಹಾಫ್ಗೆ ಅವ್ನು ಯಾವನೋ ಹೇಳ್ತಿದ್ದ, ಅಲ್ಲಿ ಲೋಕಲ್ ಹೀರೋಗಳನ್ನೇ ಮರ್ತೋಗ್ಬಿಟ್ಟವ್ರು ಹೈದ್ರಾಬಾದಲ್ಲಿ. ಆಮೇಲೆ ಸಾರ್ಥಕ ಆಯಿತು. ಬಟ್ ಸಿನಿಮಾ ನೋಡಿದ್ದು ಹೇಳ್ತಿರೋದು ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ, ಸರ್ ಯಾವ ಸಿನಿಮಾನೂ ಇಲ್ಲ ಸರ್ ಇದ್ರ ಮುಂದೆ. ಅದು ದುರಂಧರ್ ಎಷ್ಟೇ ಕಲೆಕ್ಷನ್ ಮಾಡಿರ್ಬೋದು, ಪುಷ್ಪ ಅದೆಷ್ಟೇ ಮಾಡಿರ್ಬೋದು, ಬಟ್ ಅದೇನೋ ಜನ ಒಂದು ಫ್ಯಾನ್ಸ್ ಫಾಲೋಯಿಂಗು ಕ್ರೇಜ್ಗಂತ ಹೋಗಿ ನೋಡ್ಬಿಟ್ಟವ್ರು ಅಷ್ಟೇ. ಬಟ್ ಈ ಟಾಕ್ಸಿಕ್ ಏನಿದೆ ಸರ್, ಫ್ಯಾನ್ಸ್ ಫಾಲೋಯಿಂಗ್ ಅಂತಲ್ಲ, ಆ ಸ್ಟೋರಿ, ಅವ್ರು ಮಾತಾಡೋ ಶೈಲಿ, ಅವ್ರ ಸ್ಟೈಲು, ಅವ್ರ ಸ್ವ್ಯಾಗು, ಅದ್ರಲ್ಲಿ ಬೇರೆ ತ್ರಿಬಲ್ ಆ್ಯಕ್ಷನ್ನು, ಅದು ಏನಂತ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಸರ್. ಆ ಎಕ್ಸ್ಪೀರಿಯನ್ಸ್ ನೋಡ್ತಿದ್ರೆ ವಾವ್, ಒಂದು ಲೇಡಿ ಡೈರೆಕ್ಟರ್, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ಬೇಕು ಸರ್. ಅಂಥ ಬಾಸ್ನ ಇಟ್ಕೊಂಡು ಅವರೆಲ್ಲ ಒಂದು ರೇಂಜಿಗೆ ಮಾಡಿದಾರಂದರೆ ರಿಯಲಿ ಗೀತು ಮೇಡಮ್ಗೆ ಇಲ್ಲಿಂದ ಹ್ಯಾಟ್ಸಪ್ ಹೇಳಬೇಕು ಸರ್. ಅವ್ರು ಯಾರು ಬೆಳೆಸ್ತಾರೆ ಅನ್ನೋದು ಮುಖ್ಯ ಅಲ್ಲ ಸರ್, ಯಾರು ಬೆಳೆಸ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಹತ್ರ ತಾಕತ್ತಿದ್ರೇ ಪ್ರತಿಯೊಬ್ಬನು ಬೆಳೆಸೋದು. ಕರೆಕ್ಟಾ ಸರ್? ಅವನು ತಮಿಳೋನಾಗಿ, ತೆಲುಗೋರಾಗಿರಲಿ, ಬಾಲಿವುಡ್ ಆಗಲಿ, ಹಾಲಿವುಡ್ ಆಗಲಿ, ಟಾಲಿವುಡ್ ಆಗಲಿ, ಈಗ ಅವ್ರು ಕ್ರೇಜ್ ಇದ್ದಿದ್ದಕ್ಕೆ ತಾನೇ ಅವ್ರಿಗೆ ಸಿನಿಮಾ ಮಾಡೋಕ್ಕೆ ಬಂದಿದ್ದವರು. ಅಷ್ಟೊಂದು ಕೋಟಿಗಟ್ಟಲೆ ಅಮೌಂಟ್ ಸುರಿದು ಅವ್ರಿಗೆ ಸಿನಿಮಾ ಮಾಡಿದಾರಂದರೆ ಅವ್ರ ಹತ್ರ ಇದ್ದೇ ಇಲ್ಲಿ ಪವರ್ ಇದೆ ಅಲ್ವಾ, ಅದಕ್ಕೆ ಮಾಡಿರೋದು ಸರ್. ಅಷ್ಟು ಬಿಟ್ಟರೆ ನೋಡಿ ಹೇಳ್ತಾ ಇದ್ದೀನಿ, ಇದು ಏನು ಇದು ಜನ ನೋಡ್ತಿದ್ರೇ ಸರ್ ಭಯ ಆಗ್ತಿದೆ ನನಗೆ. ಇನ್ನು ಸಂಜೆ ತನಕ ಇನ್ನೆಷ್ಟು ನೋಡಬೇಕು ಈ ಕಣ್ಣಲ್ಲಿ ಅಂತ. ಥ್ಯಾಂಕ್ ಯು ಸರ್. ತುಂಬ ಜನ ದುರಂಧರ್ 2 ರಿಲೀಸ್ ಆಗಿರೋ ಟೈಮಲ್ಲಿ ಮುಂಬೈಯಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ಮಾತಾಡ್ಕೊತಾ ಇದ್ರು. ದುರಂಧರ್ 2ಗೆ ಯಶ್ ಅವರು ಹೆದರ್ಕೊಂಡು ಸಿನಿಮಾನ ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದಾರೆ ಅಂತ. ಇವತ್ತು ಆ ಎಲ್ಲ ಟೀಕೆಗಳಿಗೂ ಒಂದು ಆನ್ಸರ್ ಸಿಕ್ಕಿದೆ. ಡೈ ಹಾರ್ಡ್ ಫ್ಯಾನ್ಸ್ಗಳಾಗಿ ನೀವೇನು ಹೇಳ್ತೀರಾ? ಸೊ ಅದಕ್ಕಂತೇಳಿ ಪೋಸ್ಟ್ಪೋನ್ ಮಾಡಿಲ್ಲ, ಏನಂತೂ ಗೊತ್ತಿಲ್ಲ ಎಸ್ ಬಾಸ್ ಅವರಿಗೆ, ಮೇಡಮ್ ಅವರಿಗೆ. ಇವಾಗಲ ಆಗಸ್ಟ್ 26 ಮಾಡಿದ್ದಾರೆ. ಇದು ಚಲೋ ಡೇಟ್ ಇದೆ, ನಮ್ಮ ಕಡೆ ಇದು ಚಲೋ ಡೇಟು. ಇದು ಚೆನ್ನಾಗಿದೆ, ಓಡ್ತಿದ್ದಲ್ಲ ಟಾಕ್ಸಿಕ್. ಆಲ್ ಇಂಡಿಯಾನೇ ನೋಡೋಕೆ ಮಾಡಿದೆ, ಔಟ್ ಆಫ್ ಅಲ್ಲಿ ನೋಡ್ತಾಯಿದೆ. ಚೆನ್ನಾಗಿದೆ ಮೂವಿ, 4 ವರ್ಷದಿಂದ ವೇಟಿಂಗ್ ಇದೆ ಈ ಫಿಲ್ಮು. ಸರ್, ಯಶ್ ಅವರನ್ನ ಸೀರಿಯಲ್ ಆರ್ಟಿಸ್ಟ್ ಆಗಿ ನೋಡಿದ್ವಿ. ಅವತ್ತು 300 ರೂಪಾಯಿ ತಗೊಂಡು ಆ್ಯಕ್ಟ್ ಮಾಡೋದು ಅಂತ ಕಲಾವಿದರು ಇವತ್ತು ಈ ಹಂತಕ್ಕೆ ಬೆಳೆದಿದ್ದಾರೆ. ಇಡೀ ಸಿನಿಮಾ ವರ್ಲ್ಡ್ ಮ್ಯಾಪಲ್ಲಿ ಗುರುತಿಸೋ ಹಂಗಾಗಿದೆ ಕನ್ನಡದವರು ಯಾವ ರೇಂಜಿಗೆ ಸಿನಿಮಾ ಮಾಡ್ಬೋದು ಅಂತ. ಯಶ್ ಅವರ ಈ ಬೆಳವಣಿಗೆಯನ್ನು ನೀವು ಹೇಗೆ ನೋಡ್ತೀರಾ ಸರ್? ಒಬ್ಬ ಡ್ರೈವರ್ ಮಗ ಇವತ್ತು ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅದು ನಮ್ಮ ಕನ್ನಡ ಫ್ಯಾನ್ಸಿಂದನೇ ಸಾಧ್ಯ, ನಮ್ಮ ಕನ್ನಡ ಜನತೆಯಿಂದನೇ ಸಾಧ್ಯ. ಒಬ್ಬ ಡ್ರೈವರ್ ಮಗ ಈ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಅವತ್ತು ಬಂದು ಮೆಜೆಸ್ಟಿಕಲ್ಲಿದ್ದೆ, ಅವ್ರು ನೋಡಿದೆ, ಮೆಜೆಸ್ಟಿಕಲ್ಲಿ ಪ್ರತಿಯೊಂದು ಕಷ್ಟಗಳನ್ನ ನೋಡಿ ಒಂದು ನಮ್ಮ ಮೈಸೂರಿಗೆ ಹೋಗ್ಲಾ ಇಲ್ಲ ಮೆಜೆಸ್ಟಿಕ್ ಗಾಂಧಿನಗರ ನೋಡ್ಬಿಟ್ಟು ಹೆಂಗೆ ಬೆಳೀಲಿ ಅಂತ ಅವ್ರು ಡಿಸೈಡ್ ಮಾಡ್ಕೊಬಿಟ್ಟು ಮುನ್ನೋಗಿದ್ರು. ಫಸ್ಟು KGF ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಕನ್ನಡ ಮಾತ್ರ ಮಾಡೋದಂತ ಹೇಳಿದ್ರಂತೆ. ಮತ್ತು ಎಷ್ಟು ಏನು ಮಾಡಿದ್ರು, ಇಲ್ಲ ನಾವು ನುಗ್ಗೋಣ, ಹೊಡೆಯೋಣ, ಅದೇನಾಗೈತೆ ನೋಡೇ ಬಿಡೋಣ. ಈಗ ಕನ್ನಡ ಸಿನಿಮಾ ಅಂದರೆ ಹೆಂಗೆ ಅಂದರೆ ಕನ್ನಡಕ್ಕೆ ಮಾತ್ರ, ನೀವು ಕನ್ನಡದವ್ರು ಬೆಳೆಯೋಕ್ಕಾಗಲ್ಲ ಹಾಗೆ ಹೇಗೆ ಅಂತ ಟೀಕೆ ಮಾಡ್ತಿದ್ರು. ಅವ್ರನ್ನ ಮೀರಿಸಿ ನುಗ್ಗಿ ಹೊಡೆಯೋಣ ಅಂತ ಇವತ್ತು ಆಲ್ ಇಂಡಿಯಾ ಅಲ್ಲ, ಆಲ್ ವರ್ಲ್ಡ್ಗೆ ಮುನ್ನುಗ್ಗಿ ಹೊಡೆದಿದ್ದಾರೆ. ನೆಕ್ಸ್ಟ್ ಅವ್ರು ಹಾಲಿವುಡ್ಗೂ ಹೋಗ್ತಾರೆ. ಅವ್ರು ಹೋದರೆ ನಮ್ಮ ಕನ್ನಡ ಜನತೆಗೆ, ಕನ್ನಡ ಅಭಿಮಾನಿಗಳಿಗೆ ಎಲ್ಲರಿಗೂ ಒಳ್ಳೆ ಚೆನ್ನಾಗಿರುತ್ತೆ. ಸರ್, ಬೆಳಗ್ಗೆಯಿಂದ ಎಲ್ಲೂ ಟಿಕೆಟ್ಗಳು ಸಿಗ್ತಾ ಇಲ್ಲ. ಯಶ್ ಫ್ಯಾನ್ಸ್ಗಳಾಗಿ ಬೆಳಗ್ಗೆಯಿಂದ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಸೆಲೆಬ್ರೇಷನ್ ಹೇಗೆ ನೋಡ್ತೀರಾ ನೀವು? ತುಂಬಾ ಖುಷಿ ಆಗ್ತಿದೆ ಸರ್. ಈ ಜನಗಳು ನೋಡಿ ಹೆಂಗೆ ರಾಕಿ ಅಂತ ಈ ಮೂವಿನ ಕ್ರೆಡಿಟ್ ಮಾಡ್ತಿರೋದು ಜಗ್ಗೇಶ್ ಸರ್ಗೆ. ನಮ್ಮ ಇಂಡಸ್ಟ್ರಿನ ಎಲ್ಲೋ ತಗೊಂಡು ಹೋಗ್ತಾ ಇದ್ರು ಯಶ್ ಸರ್. ಅವ್ರು ಹೇಳಿದ್ರು ತಮಿಳ್ನಾಡಲ್ಲಿ ಕಟ್ಔಟ್ ಹಾಕಿ ನಿಲ್ಸಿ ತೋರಿಸಿ ಅಂತ ಹೇಳಿದೆ. ಆ ನಮ್ಮ ಬಾಸ್ ಕಟ್ಔಟ್ ಹಾಕಿ ಎಲ್ಲ ಇಡೀ ವರ್ಲ್ಡಲ್ಲೇ ನಂಬರ್ 1 ಹೀರೋ ಆಗಿ ನಿಂತಿರೋದು. ಈ ಟಾಕ್ಸಿಕ್ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ನೋಡ್ಕೊಂಡು ಬಂದು ಆಮೇಲೆ ರಿವ್ಯೂ ಹೇಳ್ತೀನಿ, ಆಯ್ತಾ?
ಸರ್ ಟ್ರೇಲರು ಮೇಕಿಂಗ್ ಬಂದಾಗ ಒಂದಷ್ಟು ಬೋಲ್ಡ್ ಇರೋ ಸೀನ್ಸ್ಗಳಿತ್ತು, ಎಲ್ಲೋ ಒಂದು ಕಡೆ ಅಶ್ಲೀಲ ಸಂದೇಶ ಕೊಡ್ತಾ ಇದ್ದಾರಾ ಅನ್ನುವಂಥ ಒಂದಷ್ಟು ಕ್ರಿಟಿಸಿಸಮ್ಸ್ ಬಂತು. ಈಗ ಸಿನಿಮಾ ರಿಲೀಸ್ ಆದ್ಮೇಲೆ ಏನು ಹೇಳ್ತೀರಾ ಸರ್? ಅದು ಏನಕ್ಕೆ ಆ ಥರ ಟೀಕೆ ಬಂತು ಅಂದರೆ, ಇದು ಕನ್ನಡ ಸಿನಿಮಾದಲ್ಲಿ ಅವರು ಒಂದು ವೀಕೆಂಡ್ ವಿತ್ ರಮೇಶಲ್ಲಿ ಹೇಳಿದರು, ನಮ್ಮ ತಂದೆ ತಾಯಿ ಕುತ್ಕೊಂಡು ನೋಡೋ ಥರ ಸಿನಿಮಾ ನಾನು ಮಾಡ್ತೀನಿ ಅಂತ. ಬಟ್ ಇದು ಏನಕ್ಕೆ ಹಂಗೆ ಮಾಡಿದ್ರಂದರೆ, ಇದು ಅವ್ರು ಕನ್ನಡನ ಮಾತ್ರ ಯೋಚನೆ ಮಾಡಿಲ್ಲ, ಆಲ್ ಓವರ್ ವರ್ಲ್ಡ್ ಯೋಚನೆ ಮಾಡಿ, ಅವ್ರ ಥರನೇ ಯೋಚನೆ ಮಾಡಿ, ಅವ್ರಿಗಿಂತ ಬೆಳಿಬೇಕು, ಕನ್ನಡ ಸಿನಿಮಾನ ತಗೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿ ಆ ರೀತಿ ತೆಗ್ದಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಇವಿಷ್ಟು ಕೂಡ ಯಶ್ ಅವರ ಫ್ಯಾನ್ಸ್ ಮಾತುಗಳು. ನರ್ತಕಿ ಮತ್ತು ಸಂತೋಷ್ ಚಿತ್ರಮಂದಿರದಲ್ಲಿ ನಾವು ಸೆಲೆಬ್ರೇಷನನ್ನು ನೋಡ್ತಾ ಇದ್ದೀವಿ. ಮತ್ತು ಬೆಂಗಳೂರು ಓವರ್ ಆಲ್ ಕ್ಯಾಲ್ಕುಲೇಷನ್ಸನ್ನು ತೆಗೆದುಕೊಂಡ್ರೆ 55 ಥಿಯೇಟರ್ಗಳಲ್ಲಿ ಹೌಸ್ಫುಲ್ ರೇಷಿಯೋದಲ್ಲಿ ಟಾಕ್ಸಿಕ್ ಸಿನಿಮಾ ಓಪನ್ ಆಗಿದೆ. ಜೊತೆಗೆ ಟಾಕ್ಸಿಕ್ಗೆ ಬರುವಂತಹ ರೇಷಿಯೋಗಳನ್ನು ನೋಡ್ತಾ ಇದ್ದರೆ ಬಹುಶಃ ಈ ಎಲ್ಲ ಬಿಗ್ ಬಜೆಟ್ಟು ಮೆಗಾ ಪ್ರಾಜೆಕ್ಟ್ಗಳ ಬ್ಯಾನರ್ಗಳ ಸಿನಿಮಾಗಳನ್ನು ಇಡೀ ಭಾರತೀಯ ಚಿತ್ರರಂಗದ ಕಲೆಕ್ಷನ್ ವೈಸ್ ನೋಡೋದಾದರೆ ಎಲ್ಲ ರೆಕಾರ್ಡ್ಗಳನ್ನು ಟಾಕ್ಸಿಕ್ಕು ಬ್ರೇಕ್ ಮಾಡುವಂಥ ಹಂತದಲ್ಲಿದೆ. ಜೊತೆಗೆ ಮಾರ್ನಿಂಗ್ ಶೋ ಮತ್ತು ಫ್ಯಾನ್ ಶೋಗಳ ಲೆಕ್ಕಗಳನ್ನು ನೋಡ್ತಾ ಇದ್ರು ಕೂಡ ಈ ಒಂದು ಫುಲ್ ಹೌಸ್ ಆಕ್ಯುಪೆನ್ಸಿಗೆ 2026ಕ್ಕೆ ಪ್ರೇಕ್ಷಕರು ಕಾಯ್ತಾ ಇದ್ರು. ಆ ಎಲ್ಲ ಕನಸುಗಳನ್ನು ಫಸ್ಟ್ ಡೇ ಫಸ್ಟ್ ಶೋ ಅಲ್ಲೇ ಟಾಕ್ಸಿಕ್ ಸಿನಿಮಾ ಜೀವಂತಗೊಳಿಸಿದೆ. ಯಶ್ ಅವರು ಕೂಡ ಎಲ್ಲ ಬರ್ತಾ ಇರುವಂತಹ ರೆಸ್ಪಾನ್ಸ್ಗಳನ್ನು ಗಮನಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಒಂದು ವಿಡಿಯೋ ಬಿಟ್ಟು ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳುವಂಥ ಒಂದು ಥ್ಯಾಂಕ್ಸ್ ಗಿವಿಂಗ್ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರೇನು ಟೆಂಪಲ್ ರೌಂಡ್ಗಳು ಮಾಡಿದ್ರು, ನಿನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ರು. ಬಹುಶಃ ದೇವರು ಕೂಡ ಯಶ್ ಅವರ ಒಂದು ಕಾಲನ್ನು ರಿಸೀವ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ನ ಲೆಕ್ಕಾಚಾರಗಳನ್ನು ನೋಡ್ತಾ ಇದ್ದರೆ ಇದು ಭಾರತೀಯ ಚಿತ್ರರಂಗದಲ್ಲಿ ಒಂದು ಸರ್ವಕಾಲಿಕ ದಾಖಲೆಯನ್ನು ಕ್ರಿಯೇಟ್ ಮಾಡುವಂತಹ ಓಟ ಅಂತೂ ಕಾಣಿಸ್ತಾ ಇದೆ. ಜೊತೆಗೆ ಸಿಂಗಲ್ ಸ್ಕ್ರೀನ್ಗಳಿಗೆ ಈ ವರ್ಷ ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಕಾಮನ್ ಆರೋಪ ಕೂಡ ಕೇಳಿ ಬಂದಿತ್ತು. ಆ ಆರೋಪಕ್ಕೆ ಪ್ರತ್ಯಾರೋಪವಾಗಿ ಇವತ್ತು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗಿದೆ. ದಾಖಲೆಗಳ ದಾರಿಯಲ್ಲಿ ಯಶ್ ಅವರು ಹೇಗೆ ಮಿಂಚ್ತಾರೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಇಡೀ ಕನ್ನಡ ಚಿತ್ರರಂಗ ನಿಂತ್ಕೊಂಡು ಕಾದು ನೋಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ನ್ಯೂಸ್ ಬೀಟ್ ಬೆಂಗಳೂರು. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.